ಶ್ವೇತು, ಎಸ್, ಇಲ್ಲೊಬ್ಳು ಹೆಂಡತಿ ಪತಿಯೇ ಪ್ರತ್ಯಕ್ಷ ದೈವ ಅಂತ ಕೂತಿದ್ದಾಳೆ. ತನ್ನ ಗಂಡನನ್ನು ಯಾವ ತರ ದೇವ್ರ ತರ ಪೂಜಿಸ್ತಾ ಇದ್ದಾಳೆ. ಹಾಗಾದ್ರೆ ಆ ಗಂಡ ತುಂಬಾ ಅದೃಷ್ಟವಂತ ಅಲ್ವಾ? ಅಲ್ಲ, ನಾನ್ ತರ ಅದೃಷ್ಟವಂತ ಅನ್ಕೊಂಡಿರ್ಬೋದು. ಆದ್ರೆ ಆ ಪತಿರಾಯ ಏನ್ ಮಾಡಿದಾನೆ ಅಂತಂದ್ರೆ, ಹೆಂಡತಿ ಮನೇಲಿ ಇಲ್ದೇ ಇರೋ ಟೈಮಲ್ಲಿ ಬೇರೆ ಹೆಣ್ಣನ್ನ ಮನೆ ಕರ್ಸಿ ಅಲ್ಲಿ ಡ್ಯೂಟ್ ಆಡ್ತಾ ಇದ್ದಾನೆ. ಆ ವಿಷಯ ಹೆಂಡತಿಗಿನ್ನೂ ಗೊತ್ತಾಗಿಲ್ವಾ? ಗೊತ್ತಾಗತ್ತೆ, ಅದೇ ಟ್ವಿಸ್ಟ್. ಆದ್ರೆ ಹೆಂಡತಿ ಗಂಡನ್ ನೋಡಿ ತಪ್ಪೇ ತಿಳ್ಕೊಂಡಿಲ್ಲ. ಯಾಕೆ ಹೇಳೋ? ಹೆಂಡತಿ ಗಂಡನ್ ನೋಡಿ ತಪ್ಪು ತಿಳ್ಕೊಂಡಿಲ್ವಾ? ಹೇಗ್ ಸಾಧ್ಯ? ಆ ಟ್ವಿಸ್ಟ್ ನ ರಿವೀಲ್ ಮಾಡಕ್ಕೆ ಅಂತ ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ತುಕಾಲಿ ಸ್ಟಾರ್ ಸಂತು, ಮಾನಸ ಹಾಗೂ ಶುಭಲಕ್ಷ್ಮಿ. ವೆಲ್ಕಮ್. ನನ್ಗೆ ಆಶೀರ್ವಾದ ಮಾಡಿ. ಏನ್ ಮಾಡ್ತಾ ಇದೀಯಮ್ಮ? ರೀ, ಹೆಂಡ್ತಿರು ಗಂಡಿರ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರೆ ಗಂಡಿರ್ ಆಯಸ್ ಜಾಸ್ತಿ ಅಂತೆ. ಬೇಕಾದ್ರೆ ಕೇಳಿ, ಸದಾ ಅವ್ರ ಹೆಂಡತಿ ಹೇಳ್ಕೊಟ್ರು. ಹೌದಾ? ರೀ, ನೀವೇನ್ರಿ ಮಾಡ್ತಿದ್ದೀರಾ? ನೀನ್ ನನ್ ಕಾಲಿಗೆ ಬೀಳೋ ತಪ್ಪಿಲ್ಲ ಅಂದ್ರೆ ನಾನ್ ನಿನ್ ಕಾಲಿಗೆ ಬೀಳೋದ್ರಲ್ಲಿ ತಪ್ಪೇ ಇಲ್ಲ. ರೀ, ನೀವು ಚೆನ್ನಾಗಿರ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರ್ತೀನ್ರಿ. ಅಮ್ಮ ರೀ, ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಏನ್ ಕೇಳ್ತೀಯಮ್ಮ? ದಿನಕ್ಕೆ 100 ಜನಕ್ಕೆ ದಾನ ಧರ್ಮ ಮಾಡೋ ನನ್ ಗಂಡ ಯಾವಾಗ್ಲೂ ಸುಖವಾಗಿಡು ದೇವ್ರೆ ಅಂತ ಬೇಡ್ಕತ್. ಮಾನಸ ಮಾನಸ ಮಾನಸ, ಹೇಳ್ರಿ. ನಾವು ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳೋದು ಸ್ವಾರ್ಥ. ಅದ್ರ ಬದಲು ನಿಷ್ಕಲ ಮನಸ್ಸಿನಿಂದ ಕುಂತ್ಕೊಂಡು ನಮ್ಮನ್ನ ಜಡ್ಜ್ ಮಾಡ್ತಾರೋ ಈ ಜಡ್ಜ್ಗಳು ಒಳ್ಳೇದಾಗ್ಲಿ ಅಂತ. ನಿಷ್ಕಲ್ಮಶ. ಅದೇ ನಿಷ್ಕಲ್ಮಶ ಮನಸ್ಸಿನಿಂದ ಕುಂತಿರೋ ಈ 3 ಜನ ಜಡ್ಜ್ಗೆ ಒಳ್ಳೇದಾಗ್ಲಿ ಅಂತ ಆ ದೇವ್ರ ಹತ್ರ ಹೋಗಿ ಬೇಡ್ಕೊ ಬರೋದು. ಅಷ್ಟೇ ಯಾಕೆ? ಏನ್ ಮಾಡಿದ್ರು ನಗದೆ ಕುಂತ್ಕೊಂಡು ಆ ಕಡೆ ಮಾತಾಡ್ತಿರೋ ಈ ನನ್ನ ಗೆಳೆಯರು ಚೆನ್ನಾಗಿರ್ಲಿ ಅಂತ ಹೋಗಿ ಆ ದೇವ್ರಲ್ಲಿ ಬೇಡ್ಕೊ ಬರಮ್ಮ. ಕಿಟ್ಟು ಯಾರಿಗೂ ಕೇಳ್ಬಾರ್ದು, ಅರ್ಥ ಆಗ್ಬಾರ್ದು, ಪಂಚ್ ಮಾಡಿದ್ರೆ ಕೇಳ್ಬಾರ್ದು ಅಂತ ಮಧ್ಯದಲ್ಲಿ ಬಾಯಿ ಹಾಕ್ತಾರೆ ಈ ನನ್ನ ಮಗ. ಪಂಚೇ ಮಾಡ್ಬಾರ್ದು ಅಂತ ಕೇಳ್ಕಪ್ಪ. ಯಾಕೆ ದಿನದ 24 ಗಂಟೆ ನಮ್ಮನ್ನ ಸೆರೆ ಹಿಡಿತಿರೋ ಈ ಛಾಯಾಗ್ರಾಹಕ ಬಂಧುಗಳು ದಿನನಿತ್ಯ ಖುಷಿಯಾಗಿರ್ಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕಮ್ಮ. ಸರಿ ರೀ. ಅಷ್ಟೇ ಯಾಕೆ? ರೀ, ಜೋಡಿ ನಂಬರ್ 1 ಸೀಸನ್ 2 ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಈ ಮುದ್ದು ಕಂದ ಮಗಳು 100 ವರ್ಷ ಚೆನ್ನಾಗಿರ್ಲಿ ಅಂತ ಆ ದೇವ್ರ ಹತ್ರ ಹೋಗಿ ಬೇಡ್ಕೊಂಡ್ ಬಾ. ಸರಿ ರೀ. ಅಷ್ಟೇ ಯಾಕೆ? ಇಡೀ ಶೋನ ಎದುರು ಮೇಲೆ ಇದ್ಕೊಂಡು ನಡೆಸ್ತಾ ಇರೋ ಆ ನನ್ನ ಶರಣಪ್ಪ ಚೆನ್ನಾಗಿರ್ಲಿ ಅಂತ ಆ ದೇವ್ರ ಹತ್ರ ಹೋಗಿ ಬೇಡ್ಕಂಬ. ಸರಿ ರೀ. ಅಷ್ಟೇ ಯಾಕೆ? ನಾವು ಎಷ್ಟೊತ್ತಿಗೆ ಬಂದ್ರು ನಿಮ್ಮನ್ನ ರಿಹರ್ಸಲ್ ಮಾಡಿಸಿ ಸ್ಟೇಜ್ ಮೇಲೆ ಕೂರಿಸಿ ಕಾಮಿಡಿ ಮಾಡಿ ನಗಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಂಡಿರೋ ನಮ್ಮ ವಿಜಯ್ ಶೆಟ್ಟಿ ಚೆನ್ನಾಗಿರ್ಲಿ ಅಂತ ಆ ದೇವ್ರ ಹತ್ರ ಹೋಗಿ ಬೇಡ್ಕಂಬ. ಹೋಗು. ಚೆನ್ನಾಗೆ ಬಕೆಟ್ ಹಿಡಿದ್ರಿ ರೀ ಎಲ್ರಿಗೂ. ಏನಾ? ಬರ್ತೀನಿ. ಹೋಗ್ಪ. ಡಯಾನಾ, ಬಿರ್ಬಿರ್ನೆ ಕಮ್ನಾ. ನಿನಗೆ ನಾನು ಇಷ್ಟನಾ ಇಲ್ಲ ನಿನ್ ಹೆಂಡತಿ ಇಷ್ಟನಾ? ಲೋಕಲ್ ಟ್ರಿಪ್ ನಂಗೆ ಇಷ್ಟ ಇಲ್ಲ. ನಂಗೇನಿದ್ರು ಫಾರಿನ್ ಟ್ರಿಪ್.
ಬಂದವೆ? ರೀ ನಾನ್ ಬಂದಿದ್ದೀನಿ, ಬಾಕಲ್ ತೆಗಿರಿ. ಹೋಗತ್ತಕ್ಕೆ. ರೀ ನಾನ್ ರೀ ನಿಮ್ ಹೆಂಡ್ತಿ. ಅಯ್ಯೋ ನನ್ನ ಹೆಂಡತಿ ಬಂದ್ಬಿಟ್ಟು ಅವ್ರ ಕಡೆ. ಏನ್ ಮಾಡೋದು? ಏನ್ ಮಾಡ್ತಾವ್ರೋ ಏನೋ. ಪ್ರೇಮಣ್ಣ, ಬಾಗ್ಲೇ ಇಲ್ದಿರೋ ಮನೆಗೆ ಕೀ ಬೇರೆ ಕೊಟ್ಟವ್ರು ನನ್ಗೆ. ಇಲ್ಲ, ಮನೆ ಕ್ಲೀನ್ ಮಾಡಿಸ್ತಾವನಮ್ಮ ನಿನ್ ಬತ್ತಿಯ ಅಂತ. ರೀ ಏನ್ರಿ ಮಾಡ್ತಾ ಇದೀರಾ? ನನ್ ಗಂಡನ್ ಬಿಟ್ಬಿಡೆ, ನಿನ್ ಕಾಲ್ ಗಂಡನ್ ಬಿಟ್ಬಿಡೆ. ಬ್ಯಾಡ ಕಣೆ. ನನ್ ಗಂಡನ ಇಟ್ಕೊಂಡಿದ್ದಿ, ಬಿಟ್ಬಿಡೆ. ಏನು ಏನಂದೆ ನೀನು? ಅಲ್ಲ ಕಣೋ, ಇಡೀ ಊರ್ ತುಂಬಾ ಓಡಾಡ್ಕೊಂಡು ನನ್ನ ಹೆಂಡತಿ ಮಾತ್ರ ಚೆನ್ನಾಗವಳೆ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ಯ ಅಂತಲ್ಲ, ಯಾಕೋ? ಎಲ್ಲ ಹೆಂಡ್ತಿರು ನಾನು ನೋಡಕ್ಕಾಗಲ್ಲ. ಸಾರಿ, ಎಲ್ಲಾ ಹುಡುಗಿರು ನಾನು ನೋಡಕ್ಕಾಗಲ್ಲ. ನನ್ನ ಹೆಂಡ್ತಿನೇ ಚೆನ್ನಾಗಿ ಲೇ, ನೀನು ನಿನ್ ಹೆಂಡ್ತಿನ ಬಿಟ್ಟು ಬೇರೆ ಯಾರು ಹೆಣ್ಮಕ್ಳನ್ನ ಕಣ್ಣೆತ್ತಿ ಕೂಡ ನೋಡಲ್ಲ ಅಂತಿದ್ಯ ಅಂತಲ್ಲ, ಯಾಕೋ? ನಾನು ನೋಡಲ್ಲ. ಯಾಕೆ ಅಂದ್ರೆ ನಾನು ಏಕಪತ್ನಿ ವ್ರತಸ್ಥ. ಬಿಡ್ತೀನಿ, ನಾನು ಏನೋ ಬರೋದು ಬಂದ್ಬಿಟ್ಟಿದ್ದೀನಿ. ಯಾವ್ದಕ್ಕೂ ಒಂದು ಅಯ್ಯೋ, ಬೇಕಾದ್ರೆ ಇದೇ ಚಾಕುನಲ್ಲಿ ಚುಚ್ಕೊಂಡು ಸತ್ತು ಹೋಗ್ಬಿಡ್ತೀನಿ. ಆದ್ರೆ ಮುತ್ತು ಮಾತ್ರ ಕೊಡಲ್ಲ. ಬೇಡ ರೀ, ಒಂದೇ ಒಂದ್ ಮುದ್ದು ತಾನೆ, ಕೊಟ್ಬಿಡ್ರಿ. ಅಮ್ಮ, ದಿನ ಇದೇ ತುಟಿಲಿ ನಿಂಗೆ ಮುತ್ತು ಕೊಡ್ತಾ ಇದ್ದೆ. ಈಗ ಅದೇ ತುಟಿಲಿ ಇವಳಿಗೆ ಹೆಂಗಮ್ಮ ಕೊಡ್ಲಿ? ರೀ ಕಣ್ಣು ಮುಚ್ಕೋತೀನಿ, ಒಂದೇ ಮುದ್ದು ಕೊಟ್ಬಿಡ್ರಿ. ಇದು ನಿನ್ಗೆ ಫಾರಿನ್ ಮುತ್ತು ಇಷ್ಟನಾ, ಲೋಕಲ್ ಮುತ್ತು ಇಷ್ಟನಾ? ನಂಗೆ ಫಾರಿನ್ ಮುತ್ತೆ ಇಷ್ಟ. ಫಾರಿನ್ ಮುತ್ತ? ಈ ತರ ಮುತ್ತ ನಾನು ಯಾವತ್ತೂ ತಗೊಂಡೇ ಇರ್ಲಿಲ್ಲ ಡಾರ್ಲಿಂಗ್. ಬರ್ಲಾ? ಮುಟ್ಬೇಡಮ್ಮ, ನನ್ ಮುಟ್ಬೇಡಮ್ಮ. ಮುಟ್ಬೇಡಮ್ಮ, ನಾನು ಅಪವಿತ್ರವಾಗಿದ್ದೀನಿ. ಬಾವಾ, ನಾನು ನಾಯಿ ಮುಟ್ಟಿದ ಮಡಕೆ ಬಾವಾ. ರೀ ಏನು ಅಂತ ಮಾತಾಡ್ತೀರ ರೀ? ಬೇಡಮ್ಮ, ನಾನು ಅಪವಿತ್ರವಾಗಿದ್ದೀನಿ. ನದಿಲಿ ಒಂದೇ ಒಂದ್ ನಾಯಿ ನೀರ್ ಕುಡಿದ್ ಮಾತ್ರಕ್ಕೆ ನದಿ ಎಲ್ಲ ಅಪವಿತ್ರವಾಗ್ತದ? ಆ ನದಿಗಿಂತ ಹೆಚ್ಚು ರೀ ನೀವು ನನ್ಗೆ. ಬನ್ರಿ ಮಾನಸ, ಪ್ರಪಂಚದಲ್ಲಿ ಪ್ರೀತಿಗೆ ಸಾಕ್ಷಾತ್ ಆ ತಾಜ್ ಮಹಲ್. ನೀನು ಸತ್ಮೇಲೆ ಅದಕ್ಕಿಂತ ದೊಡ್ಡ ಮಾಲ್ ಕಟ್ತೀನಮ್ಮ, ದೊಡ್ಡ ಮಾಲ್ ಕಟ್ತೀನಿ. ರೀ ನಿಮ್ಮಂತ ಒಳ್ಳೆ ಮನುಷ್ಯರು ಬದುಕಿರೋದ್ರಿಂದಾನೇ ರೀ ಇನ್ನು ಭೂಮಿ ಮೇಲೆ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಾ ಇರೋದು. ಇನ್ನೊಂದ್ಸರಿ ಹೇಳಮ್ಮ. ನಿಮ್ಮಂತ ಒಳ್ಳೆ ಮನುಷ್ಯರು ಬದುಕಿರೋದ್ರಿಂದಾನೇ ರೀ ಭೂಮಿ ಮೇಲೆ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಿರೋದು. ಕೇಳಿಸ್ಕೊಂಡವ್ರು ಬಿಡಮ್ಮ. ನಡಿ ಬಳಿಕ್ ಹೋಗ, ನಡಿ. ಮೋಸ್ಟ್ಲಿ ಇದಕ್ಕೆ ರಾಜ್ಯ ಪ್ರಶಸ್ತಿ ಬರುತ್ತೆ ಕಾಣುತ್ತೆ. ಮಾನಸ ಏನ್ರಿ? ಏನ್ ಮಾಡ್ತಾ ಇದ್ದೆ? ನಿಮ್ಗೋಸ್ಕರ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡ್ತಿದ್ದೀನ್ರಿ. ನಿನ್ ಮಕ್ಕಳು ಬಿದ್ದೋಗ. ಅಲ್ಲೋಡು, ನಿಮ್ಮ ಅಣ್ಣನ ಮನೇಲಿ ಪೂಜೆ ಇಟ್ಕೊಂಡವ್ರಂತೆ. ಹೋಗ್ಬಿಟ್ಟು ಎಲ್ರು ಚೆನ್ನಾಗಿರ್ಲಿ ಅಂತ ಕೇಳ್ಕೊ ಬರೋಗು. ರೀ ಯಾವಾಗ್ಲೂ ಅವ್ರು ಚೆನ್ನಾಗಿರ್ಲಿ ಇವ್ರು ಚೆನ್ನಾಗಿರ್ಲಿ ಅಂದ್ರೆ ನೀವ್ ಯಾವಾಗ್ರಿ ಚೆನ್ನಾಗಿರೋದು? ಮಾನಸ ರೀ, ಮನುಷ್ಯ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ರೆ ವಿಜ್ಞಾನ ಚೆನ್ನಾಗಿರುತ್ತೆ, ವಿಜ್ಞಾನ ಚೆನ್ನಾಗಿದ್ರೆ ಗಣಿತ ಚೆನ್ನಾಗಿರುತ್ತೆ, ಗಣಿತ ಚೆನ್ನಾಗಿದ್ರೆ ರೇಖಾ ಗಣಿತ ಬೀಜ ಗಣಿತ ಎರಡೂ ಚೆನ್ನಾಗಿರುತ್ತೆ. ಹೋಗ ದೇವ್ರ ಹತ್ರ ಬೇಡಿ. ಎಷ್ಟು ಒಳ್ಳೆಯವ್ರಿ ನೀವು. ನಿಮ್ಮಂತರ ಇನ್ನೂ ಭೂಮಿ ಮೇಲೆ ಬದುಕಿರೋದ್ರಿಂದಾನೇ ರೀ ಭೂಮಿ ಇಷ್ಟು ವರ್ಷದಿಂದ ತಿರುಗ್ತಾ ಇದ್ರು ಯಾರಿಗೂ ತಲೆಸುತ್ತ ಬಂದೇ ಕೂತಿರೋದು. ಹೌದಮ್ಮ, ಇಂಥ ಸೌಮ್ಯವಾದ ಡೈಲಾಗ್ನ ಕೊಟ್ಟ ವಿಜಯ್ ಶೆಟ್ಟಿಗೆ ಕೈ ಮುಗಿಬೇಕಮ್ಮ. ನಿನ್ಗೆ ಲಾಂಗು ಮಚ್ಚು ಕೊಡ್ತಾರೆ ಅನ್ಕೊಂಡಿದ್ದೆ, ನಿನ್ಗೆ ಸೌಮ್ಯ ಕೊಟ್ಟವ್ರಿ. ಹೋಗ್ಬರ. ಸರಿ ರೀ, ಹೋಗ್ ಬರ್ತೀನಿ. ಹುಷಾರು ರೀ. ಬೇಗ ಬಾ. ಬಾವಾ, ರಚಿತಾ ಬೇಡ, ದಯನಾ ಪಿರ್ಪಿರ್ನೆ ಕಮುನಾ. ಚೆಲ್ಲಿತ್ತು ಚೆಲ್ಲಿತ್ತು ಪಾಯಸ ಚೆಲ್ಲಿತ್ತು, ಗಿಲ್ಲಿತ್ತು ಹೃದಯ ಗಿಲ್ಲಿತ್ತು. ಡಾರ್ಲಿಂಗ್, ಇವತ್ತೊಂದು ಆಟ ಆಡೋಣ. ಆಟ ಅಂದ್ರೆ ನನಗೆ ಭಾರಿ ಇಷ್ಟ. ದಿನಕ್ಕೆ
ಸರಿ ಆಟ ಆಡ್ತೀನಿ. ಮತ್ತೆ ನಾನ್ ನಿಮ್ಗೆ ಒಂದೊಂದೇ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀವ್ ಅದಕ್ಕೆ ಆನ್ಸರ್ ಕೊಡ್ತಾ ಹೋಗ್ಬೇಕು. ನೀವೇನಾದ್ರೂ ತಪ್ಪ ಆನ್ಸರ್ ಕೊಟ್ರೆ ಒಂದೊಂದೇ ಬಟ್ಟೆ ತೆಗಿತಾ ಹೋಗ್ಬೇಕು. ಬಟ್ಟೆ ತೆಗಿಬೇಕಾ? ಬಾವಾ, ಎಕ್ಸಾಮ್ಗೆ ರೆಡಿ ಆಗತ್ತಿನ ಮುಂಚೆನೆ ಕ್ವಶನ್ ಪೇಪರ್ ಲೀಕ್ ಆಗ್ಬಿಟ್ಟದೆ. ಆನ್ಸರ್ ಬರ್ದು ಗೀಚ್ ಬಿಡ್ತೀನಿ. ಕೇಳ ಡಾರ್ಲಿಂಗ್, ಕೇಳ ಕೇಳ ಕೇಳ. 100ರಲ್ಲಿ 1 ಹೋದ್ರೆ ಎಷ್ಟಾಗತ್ತೆ? ಬಾಬಾ, ವೆರಿ ಸಿಲ್ಲಿ ಪ್ರಶ್ನೆ. 100ರಲ್ಲಿ 1 ಹೋದ್ರೆ 99 ಆಯ್ತದೆ. 100ರಲ್ಲಿ 1 ಹೋದ್ರೆ 2 0 ಉಳಿಯುತ್ತೆ. ಹಂಗಾದ್ರೆ ಬಟ್ಟೆ ತೆಗಿಬೇಕಾ? ಹಾ ಹಾ, ಬಿಚ್ಚು ಬಿಚ್ಚು. ಬಾಬಾ, ತೆಗಿತಾ ಇದೀನಿ. ಇವಾಗ ನೆಕ್ಸ್ಟ್ ಕ್ವಶನ್ ಕೇಳ. ಕೇಳು ಕೇಳು. 10 ಮಧ್ಯೆ 0 ಬಂದ್ರೆ ಏನಾಗತ್ತೆ? 10 ಮಧ್ಯೆ 0 ಬಂದ್ರೆ ಏನಾಗುತ್ತೆ? ಬಾವಾ, ಸಿಲ್ಲಿ ಪ್ರಶ್ನೆ. 100 ಆಗುತ್ತೆ. ಎಷ್ಟಾಗುತ್ತೆ? 10 ಮಧ್ಯೆ 0 ಬಂದ್ರೆ ಹಂತು ಆಗತ್ತೆ. ಅಂದ್ರೆ ಈಗ ನಾನು ಸೋತ್ಬಿಟ್ನಾ? ಬಿಚ್ಚು ಬಿಚ್ಚು, ಇನ್ನೊಂದು ಬಿಚ್ಚು. ಬಟ್ಟೆ ಬಿಚ್ಚಬೇಕಾ? ನಾನ್ ಬಟ್ಟೆ ಬಿಚ್ಚದ್ ನೋಡ್ಬೇಕು ಅಂತಾನೆ ಕುಂತವಳೇನಪ್ಪ. ಬೇಡ ಕಣ ಸಂತು. ಮೇಡಮ್, ಇದು ಕಾಂಪಿಟೇಷನ್. ಬಿತ್ತಾ ಇದೀನಿ. ಡಾರ್ಲಿಂಗ್, ಸಾಕು ಎಕ್ಸೈಟ್ಮೆಂಟ್. ಇನ್ನೊಂದು ಕ್ವಶನ್ ಕೇಳಲಾ? ಕೇಳು ಕೇಳು. 1 ಮತ್ತೆ 1 ಎಷ್ಟು ಅಂತ ಗೊತ್ತಾ? 1 ಮತ್ತೆ 1 ಸಿಲ್ಲಿ ಪ್ರಶ್ನೆ ರಚಿತಾ ಮೇಡಮ್. 1 ಮತ್ತೆ 1 2. ತಪ್ಪು. ಯಾಕೆ? ನಾನು ಗೊತ್ತಾ ಅಂತ ಕೇಳ್ದೆ, ಹೇಳಿ ಅಂತ ಹೇಳಿಲ್ವಲ್ಲ. ಈಗ ಮತ್ತೆ ಬಟ್ಟೆ ಬಿಚ್ಚಬೇಕಾ? ಸೂಪರ್ ಡಾರ್ಲಿಂಗ್, ಚೆನ್ನಾಗಿದೆ ಡಾರ್ಲಿಂಗ್. ಸಾಕು ಡಾರ್ಲಿಂಗ್ ಆಟ. ಸಾಕಾ? ಇಷ್ಟೊತ್ತವರೆಗೂ ನನ್ನ ಕುರಿ ಮಾಡ್ಬಿಟ್ಟಿವಳು ಸಾಕ ಅಂತವಳೆ. ಈಗ ನಾನ್ ಬಟ್ಟೆ ಕೇಳ್ತೀನಿ, ನಾನ್ ಮಾಡಿದ್ದ ನೀನ್ ಮಾಡು. ಮಾಡ್ಬೇಕು. ಮದ್ವೆ ಆಗೋವರೆಗೂ ಗಂಡಸ್ರ ಹತ್ರ ಇರ್ತದೆ, ಮದ್ವೆ ಆದ್ಮೇಲೆ ಹೆಂಗಸ್ರ ಹತ್ರ ಹೋಯ್ತದೆ. ಏನದು? ಏನದು? ನಂಗೆ ಗೊತ್ತಿಲ್ಲ ಡಾರ್ಲಿಂಗ್. ಗೊತ್ತಿಲ್ವಾ? ತೆಗಿ 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 ತೆಗಿ. Please, please, please. ಬೇಡ ಕಣೋ, ಬೇಡ ಕಣೋ, ನಾನು ಹೇಳೋದು ಕೇಳು ಕಣೋ. ಏ ಹೋಗಲೇ, ಇಂಥ ಟೈಮಲ್ಲಿ ಬರ್ತೀನಿ. ಏನಂದ್ರೆ? ಸುಮ್ಮನೆ ಹೋಗ. ಅಯ್ಯೋ, ಏನ್ ಮಾಡ್ತಿದ್ದೀರಪ್ಪ? ಬಾಗ್ಲೇ ತೆಗಿಯಲ್ಲ ಅಂತೀರಾ? ಮತ್ತೆ ಯಾಕ್ ಬಂದಿದ್ದಾಳೆ? ಏಯ್, ಏನೇ ನನ್ ಮನೆನೇ ಸಿಗ್ಬೇಕಾ? ನನ್ ಗಂಟೆ ಬಿಟ್ಬಿಡೆ. ಹತ್ರ ಬಂದ್ರೆ ಕುಯ್ದು ಬಿಡ್ತೀನಿ ಕಣೆ. ಚಾಕ್ತಾರ ಇಟ್ಕೊಂಡ್ ಕುಯ್ಯೋದ್ ಕುಯ್ತೀಯಾ? ಥ್ಯಾಂಕ್ ಯು ಸಿಸ್ಟರ್. ಕುಯ್ದು ಬಿಡ್ತೀನಿ. ನಿನ್ ಹೆಂಡತಿ ಮಾತ್ರ ಸುಂದರವಾಗಿದ್ದಾಳೆ ಅಂತ ಹೇಳ್ಕೊಂಡು ಓಡಾಡ್ತಿದ್ಯೇನೋ? ಹೌದು ಕಣೆ, ನಾನು ಹೆಂಡತಿ ಬಿಟ್ರೆ ಪ್ರಪಂಚದಲ್ಲಿ ಇನ್ಯಾರು ಸುಖವಾಗಿಲ್ಲ. ಅವಳೊಬ್ಳು ಮುಗ್ದೆ, ಅವಳು ನೋಡೆ ಪಾಪ ನೋಡ್ದಾಗ ಆಗ್ತಾ ಇದೆ. ನಾನು ಹೆಂಗಿದ್ರು ಬಂದಿದ್ದೀನಿ, ಒಂದೇ ಒಂದು ಮುತ್ತು ಕೊಡು. ಮುತ್ತ ಚಾಕು ನನ್ನ ತುಟಿ ಕುಯ್ಕೊಂಡು ಸತ್ತೋಗ್ಬಿಡ್ತೀನಿ. ಮುತ್ತು ಮಾತ್ರ ಕೊಡಲ್ಲ. ಪರವಾಗಿಲ್ಲ ರೀ, ಒಂದ್ ಮುತ್ತು ತಾನೆ. ಈ ಸಲನು ಕಣ್ ಮುಚ್ಕೋತೀನಿ. ಕೊಟ್ಬಿಡಿ. ಬೇಡಮ್ಮ, ಕೊಟ್ಬಿಡ್ರಿ. ನಿನ್ಗೆ ಲೋಕಲ್ ಕಿಸ್ಸ ಫಾರಿನ್ ಕಿಸ್ಸ? ಫಾರಿನ್ ಕಿಸ್ಸು. ಅಯ್ಯೋ, ತಗೊಂಬತ್ ಬರ್ನೆ. ನಾನು ಎಲ್ಲಿದ್ದೀನಿ? ಕುಯ್ದು ಬಿಡ್ತೀನಿ. ಏನಂದ್ರೆ ನಿಮ್ಗೇನು ಆಗಿಲ್ಲ ತಾನೆ? ಮುಟ್ಬೇಡ, ನಾನು ಅಪವಿತ್ರವಾಗಿದ್ದೀನಿ. ನನ್ನ ಮುಟ್ಬೇಡಮ್ಮ. ಏನು ಅಂತ ಮಾತಾಡ್ತಿರ್ರಿ? ಬೇಡ, ನಾನು ಅಪವಿತ್ರವಾಗಿದ್ದೀನಿ. ಮುಟ್ಟಬೇಡ ರೀ, ಏನು ಅಂತ ಮಾತಾಡ್ತಿದ್ದೀರ ರೀ? ಸಮುದ್ರದಲ್ಲಿ ಯಾವ್ದೋ ಒಂದೇ ಒಂದ್ ಕಾಗೆ ಸ್ನಾನ ಮಾಡ್ತು ಅಂತ ಸಮುದ್ರ ಎಲ್ಲ ಅಪವಿತ್ರವಾಗ್ತದ? ನೀವು ಸಮುದ್ರಕ್ಕಿಂತ ಹೆಚ್ಚು ಬನ್ರಿ. ನನ್ನಂತ ಒಬ್ಬ ದಾನಶೂರ ಕರ್ಣನ ಸಮುದ್ರಕ್ಕೆ ಹೋಲಿಸ್ತಾ ಇದೆಯಲ್ಲ. ನಿನ್ನ ಮೆಚ್ಚಿದೆ ಕಣಮ್ಮ, ಮೆಚ್ಚಿದೆ. ನಡಿ, ಒಳಗಡಿಗೆ ಹೋಗಿ ಸೂನ್ ಜೊತೆ ಮುನ್ ತೋರ್ಸ್ಕೊಂಡು ಜೇನುತುಪ್ಪ ಕುಡಿಸ್ತೀನಿ ಬಾ. ಅದು ಸೂನಲ್ಲ ರೀ, ಸನ್ನು. ಅಯ್ಯೋ, ಏನೋ ಅಂತ ಮುಗಿತಾ? ನೋಡಿ,
ಹಾ ರೀ. ಮಾಡ್ಬೇಕಮ್ಮ ಪೂಜೆ ಇಟ್ಕೊಂಡವ್ರಂತೆ. ಹೆಣ್ಮಕ್ಳಿಗೆಲ್ಲ 1 ಲಕ್ಷ ದುಡ್ಡು ಕೊಡ್ತಾವ್ರಂತೆ. ಹೌದಾ? ನಮಗೇನ್ ದುಡ್ಡಿನ ಅವಶ್ಯಕತೆ ಇಲ್ಲ. ಹಾ. ಆದ್ರೂ ಹೆಣ್ಮಕ್ಳಲ್ವಾ ಇಸ್ಕೊಂಡ್ ಬಂದ್ಬಿಡು. ಹೋಗಮ್ಮ ಹಸಿರೋದು ತಗೋ, ಆ ಕಡೆಗೆ ಹೋಗ್ಬೇಡ, ಹಿಂಗೋಗು. ಹಾ ಸರಿ. ಬರ್ಲೇನ್ರಿ? ಹೋಗಮ್ಮ, ಹೋಗ್ಬರ್ತೀನಿ. ಹೋಗು ಹೋಗು. ನೀವ್ ಹುಷಾರು. ಹೋಗಮ್ಮ, ಬೇಗ ಬಂದ್ಬಿಡ್ತೀನಿ. ಹೋಗಮ್ಮ. ಬರ್ಲಾ? ಡಯಾನಾ ಪ್ಲೀಸ್ ಪಿರ್ಪಿರ್ನೆ ಕಮ್ಮನ ಕಮ್ಮು ಕಮ್ಮು. ಇವತ್ತು ನಿಮ್ಮ ಹೆಂಡತಿ ಬಂದು ಡಿಸ್ಟರ್ಬ್ ಮಾಡಲ್ಲ ತಾನೇ? ಅವಳೇನ್ ಬರ್ತಾಳೆ? ಹೋಗಿರೋದು ಮಾಡ್ಬೇಕಮ್ಮನ ಮನೆಗೆ. ಅವ್ರು 4 ದಿವಸ ಇರುತ್ತೆ, ಕಳ್ಸಕತೆ ಇಲ್ಲ. ಹಾಳಾದ್ ಬರ್ಸ್ತೆ ಮರ್ತೋಗ್ಬಿಟ್ಟಿದ್ದೀನಿ. ನನ್ನ ಹೆಂಡತಿ ಅವಳಲ್ಲ, ಬೂದ್ಗುಂಬಳಕಾಯಿ ಇದ್ದಂಗೆ, ನೋಡಕ್ಕೆ ಹಾಕಲ್ಲ. ನೀನ್ ನೋಡು ಕೆಳಗೆ ಬೆಳಗ್ಗೆ ಎಷ್ಟೊಂದು ಚೆನ್ನಾಗಿದ್ಯಾ. ಚಿನ್ನ, ನಿಂಗೆ ಫಾರಿನ್ ಕಿಸ್ ಇಷ್ಟನಾ ಲೋಕಲ್ ಕಿಸ್ ಇಷ್ಟನಾ? ನನ್ಗೆ ಹೌದು, ಅಂತಂದ್ರೆ ಫಾರಿನ್ ಕಿಸ್ ಅಲ್ವಾ? ಇಲ್ಲ, ಕೆಂಗೇರಿ ಕಿಸ್ಕೊಡೋ ಲೋಫರ್. ಕೆಂಗೇರಿ ಕಿಸ್ ಎಲ್ಲ ವಾಸನೆ ಬರಕ್ಲ್ವಣ? ನಂಗೆ ಫಾರಿನ್ ಕಿಸ್ ಇಷ್ಟ. ತಗೋ ಬಿರ್ನೆ. ಅಯ್ಯೋ ಏನು ಚಾಕು ಇದೇ ತಗೊಳ್ರಿ, ಪರವಾಗಿಲ್ಲ. ಮುತ್ಕೊಡು ಮುತ್ಕೊಡು ಅಂತ ನನ್ನ ಹೆಂಡತಿ ಮುಂದೆ ಸತಾಯಿಸ್ತೇನೆ. ನೋಡೆ ಮಗು ತರ ನಿಂತಿದೆ. ಈ ಮಗುಗೆ ನಾನು ಮೋಸ ಮಾಡಕ್ಕಾಗುತ್ತಾ? ಇಲ್ಲ, ಇಲ್ಲ. ನಿನ್ನ ಸಾಯಿಸ್ಬಿಡ್ತೀನಿ. 1 ನಿಮಿಷ, ನಿಮ್ಗೆ ಯಾಕೆ ರಿಸ್ಕು? ನಾನೇ ಸಾಯಿಸ್ತೀನಿ. ಸೈಡಿ ಬನ್ನಿ. ಅಯ್ಯೋ ಅಕ್ಕ ಸಾರಿ ಕಣಕ, ಸಾರಿ. ಏನಲ್ಲೇ ಅಕ್ಕ, ಸೀದೋಗಿರೋ ಸಾರೆಕಾಯಿ ಮುಕ್ತಾಳಂಗಿದ್ದೀಯ. ಆ ಕರಿ ಹಂದಿ ನನ್ ಮಗ ಬೇಕಾ? ನಾನೇ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀನಿ, ಅದ್ರ ಮಧ್ಯೆ ಇವಳು ಬೇರೆ ಸೆಟಪ್. ಲೇ, ಇವತ್ತು ನಿನ್ನ ಬಿಡಲ್ವೇ? ತಾಯಿ ಮುಕ್ತಾನೆ 3 ತರ ಲ್ಯಾಗ್ ಮಾಡ್ಕೊಂಡ್ ಪಂಚ್ ಮಾಡ್ಬೇಕಾರ್ಲೆ ಬೇಕಿತ್ತು. ಈ ನನ್ ಮಗ ಎಲ್ಲೋ ಕದ್ಮೆ ಐತಾವನೆ ಅಂತ. ನಾನು ನನ್ ಗಂಡ ದೇವ್ರು ಹಂಗೆ ಹಿಂಗೆ ಜೋಡಿಗಳ ಮುಂದೆ ಈ ಸತಿನಾರ ಒಳ್ಳೆ ಜೋಡಿಯಾಗಿರೋಣ ಅಂದ್ರೆ ಇವ್ನ್ ಒಳ್ಳೆ ಜೋಡಿ ನಿಲ್ಸೆ ಹಂಗಲ್ಲಮ್ಮ, ಹಂಗಲ್ಲ. ಮಗ, ನಿನ್ನ ಹೊಡೆಯಕ್ಕೆ ನಾನು ಒಪ್ನಲ್ಲ. ಬನ್ರೋ. ಬನ್ನಿ ಎಲ್ಲ. ಅದ್ರ ಜೊತೆಗೆ ಚಪ್ಪಾಳೆನೂ ಹೊಡಿಬೇಕಪ್ಪ. ಬರ್ಲಿ ಜೋರ್ ಚಪ್ಪಾಳೆ. ಒಂದು ವಿಚಾರ ಹೇಳಲೇಬೇಕು, ಇದು ಸತ್ಯ ಘಟನೆ. ಹೌದಾ? ಸಂತು ಲೈಫಲ್ಲಿ ನಡೆದಿರುವಂತ ಒಂದು ಘಟನೆ ಇದು. ನನಗೆ ವಿಜಯ್ ಹೇಳ್ತಿದ್ದ, ಸರ್ ಆ ಬೈಗಳೆಲ್ಲ ಆಕ್ಚುಲಿ ಇರ್ಲಿಲ್ಲ ಸ್ಕ್ರಿಪ್ಟ್ ಅಲ್ಲಿ, ನೀನು ಸ್ವಂತಕ್ಕೆ ಹಾಕೊಂಡಿದೆ ಅಂತಲ್ಲ. ಇಲ್ಲಣ್ಣ, ಪ್ರಾಮಿಸ್ ಇಲ್ಲ. ಆ ಕಥೆನೇ ಇರ್ಲಿಲ್ಲ ಅಂತ ನೀನೇ ಆಡ್ ಮಾಡಿದ್ಯ ಅಂತ. ಅಣ್ಣ, ಇವಳು ಒಬ್ಳೆ ನಂಗೆ ದೇವತೆ ಅಣ್ಣ. ಈ ಬೆಸ್ಟ್ ಅನ್ನೋ ಒಂದು ಪದ ಇರೋದೇ ಇವಳಿಂದ ಅಣ್ಣ. ನಿಜವಾಗ್ಲು ನನ್ಗೆ ಇಲ್ಲಿ ತುಂಬಾ ಇಷ್ಟ ಆಗ್ತಿರೋದೇನ್ ಗೊತ್ತಾ? ಮಾನಸ ಏನ್ ನಾವ್ ಅನ್ಕೊಂಡಿದ್ವಾ? ಮಾಳ್ವಿಕಮ್ಮ, ರಚಿತವ್ರೆ, ನಿಜವಾಗ್ಲೂ ನಾವು ಅನ್ಕೊಂಡೇ ಇರ್ಲಿಲ್ಲ ಮಾನಸ ಈ ರೀತಿ ಒಂದು ಸೂಪರ್ ಪರ್ಫಾರ್ಮರ್ ಆಗಿ ಬದಲಾಗ್ತಾರೆ ಅಂತ ಅನ್ಬಿಟ್ಟು. ಆಕ್ಚುಲಿ ಕೇವಲ 2 ಗಂಟೆಗಳಲ್ಲಿ ಈ ಸ್ಕಿಟ್ ಅನ್ನ ಅವರೆಲ್ಲರೂ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿರೋದು. ಸೊ ಹಾಗಾಗಿ 3 ಜನಕ್ಕೆ ಜೋರಾದ ಚಪ್ಪಾಳೆ ಬರಲಿ. ಏನ್ 3 4 ಜನ ಇವ್ರ ಪರ್ಫಾರ್ಮೆನ್ಸ್ ಅಂತಿಂತ ಪರ್ಫಾರ್ಮೆನ್ಸ್. ಆ ಬೋರ್ಡ್ ನೆಟ್ಟಿಗೆ ತೋರ್ಸಕ್ಕಾಗಿಲ್ಲ ನಿನ್ಗೆ. ಬಾವಾ ಏನ್ ಅನ್ಸ್ತು ಬಾವಾ? ಮಗ, ಹ್ಯಾಟ್ಸ್ ಆಫ್ ಮಗ ನಿಂಗೆ. ನನ್ನ 7 ಮಲ್ಲಿಗೆ ತೂಕದ ರಾಜಕುಮಾರಿ,
ನಿನ್ನ ನೋಡಿ 1 ವರ್ಷ ಆಗೋಗಿತ್ತು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ. ಚೈತ್ರ ಅವ್ರೆ, ಲಾಸ್ಟ್ ವೀಕ್ ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ ಇವಳು ಹಾಗೆ ವೇದಿಕೆ ಮೇಲೆ ಬಂದಾಗ ಅವಳಿಗೆ ನಿಂತ್ಕೊಳ್ಳೋದಕ್ಕೆ ಬರ್ತಾ ಇರ್ಲಿಲ್ಲ, ಮಾತಾಡೋದಕ್ಕೆ ಬರ್ತಾ ಇರ್ಲಿಲ್ಲ. ಬಟ್ 1 ವರ್ಷದಲ್ಲಿ ಯಾವ ರೀತಿ ಅವಳು ಟ್ಯೂನ್ ಅಪ್ ಆದ್ಲು ಅಂದ್ರೆ ಇವತ್ತು ಅವಳು ಸೆಲೆಬ್ರಿಟಿ ಆಗೋದ್ಲು. ಅವಳನ್ನ ಶೋ ಕರೀತಾರೆ, ಶೋ ಮಾಡೋದಕ್ಕೆ. ಹೌದು. ಸಂತೂನ ಟಚ್ ಅಪ್ ಕರೀತಾರೆ. ಹಂಗೇನಿಲ್ಲ ಅಣ್ಣ, ಇಬ್ರು ಒಟ್ಟಿಗೆ ಸರ್ ಕರೀತಾವ್ರೆ. ಡೇಟ್ ಬೇಕಾಗಿತ್ತು ಸರ್. ಡೇಟ್ ಹೇಳಿ, ಯಾವ ಡೇಟ್ ಬೇಕು, ಯಾವ ಬೇಕು ಹೇಳಿ, ಬರ್ತೀನಿ. ನಿಮ್ದಲ್ಲ ಅಣ್ಣ, ನಿಮ್ ಹೆಂಡ್ತಿದ್ದು ಮುಂದಿನ ತಿಂಗಳು 5ನೇ ತಾರೀಕಿಲ್ಲ 6ನೇ ತಾರೀಕು 2 ದಿನನೂ ಬೇಕಣ್ಣ. ಆಯ್ತು ಬರ್ತೀನಿ ಅಲ್ಲ ಸರ್, ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ ಬರ್ಬೇಕು, ನೀವು ಜೊತೆಲಿ ಬರ್ಬೇಕು ಎಲ್ಪಿಂಗ್. ಆ ರೇಂಜಿಗೆ ಬೆಳೆದು ಬಿಡಿದಾಳು ಅವಳು. ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾಡಿ. ನಾನು ಶುಭಾ ಬಗ್ಗೆ ನಾನು ಹೇಳಲೇಬೇಕು, ಎಕ್ಸ್ಟ್ರಾಡಿನರಿ ಪರ್ಫಾರ್ಮರ್ ನೀನು. ಥ್ಯಾಂಕ್ ಯು ಸರ್. ಅದನ್ನ ಸ್ಟೇಜ್ ಮೇಲೆ ಯಾವಾಗ ಬಂದ್ರು ನೀನು ಪ್ರೂವ್ ಮಾಡಿದ್ಯಾ ನೀನು. ನಾನು ಬರ್ತಾ ಇದ್ದಾಗ ನಾನು ಮಾಳಿಕಾ ಮೇಡಮ್ ಹೇಳಿದೆ, ಮೇಡಮ್ ಅವಳಿಗೆ ಏನೇ ಕ್ಯಾರೆಕ್ಟರ್ ಕೊಟ್ಟು ತಿಂದು ಅಗದು ಜೀರ್ಣ ಮಾಡ್ಕೊಂಡ್ಬಿಡ್ತಾಳೆ ಅವಳು ಅಂತ. ಫ್ಯಾಂಟಾಸ್ಟಿಕ್ ಶುಭಾ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಪ್ರೇಮ್, ಥ್ಯಾಂಕ್ಸ್ ಅ ಲಾಟ್. ಮಾಡಿದಾಗೆಲ್ಲ ಉಮಾಶ್ರೀ ಅವ್ರು ನೆನಪು ಬರ್ತಾರಲ್ವಾ? ಹೌದೌದು, ಜೂನಿಯರ್ ಉಮಾಶ್ರೀ ಅವ್ರ ಮನೆ ಕರೀತಾ ಇದ್ದೀವಿ. ಒಂದೇ ಒಂದು ನಮ್ಮೆಲ್ಲರಿಗೋಸ್ಕರ ಒಂದೇ ಒಂದು ಉಮಾಶ್ರೀ ಮಾರೋ ಜಲಕ್. ಅಯ್ಯಯ್ಯ, ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ನನ್ನ ಗಂಡನ ಮುಂದೆ ಕುಂತು ಗಂಟೆಯನ್ನ ಅಲ್ಲಾಡಿಸಬೇಕಿತ್ತು. ನೀನು ನೋಡಿದ್ರೆ ಮೊಬೈಲ್ ಹಿಡ್ಕೊಂಡು ಅದ್ರ ಮುಂದೆ ಅಲ್ಲಾಡಕ್ಕಿತ್ತಲ್ಲಮ್ಮ. ಅಯ್ಯಯ್ಯ, ನಾನು ನಿನ್ನ ನೋಡುವುದು ಬಿಟ್ಟು ಬೇರೆ ನೋಡೋದಕ್ಕೆ ಶುರು ಮಾಡಿ ಆಯ್ತು. ಬರ್ಲಾ? ಹೇಳೋಕೆ ಮರ್ತಿದ್ದೆ ಸಾರೆ, ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬಟ್ಟೆಗೆ ನಿಲ್ಲುವುದಿಲ್ಲ. ಯಾವಾಗ ನೋಡಿದ್ರು 3 ಅಡಿ ಸ್ಟೂಲಿನಂತ ಹೀಲ್ಡು ಹಾಕೊಂಡು ನಕಾವಲ್ಲಯ್ಯ ನಕಾವಲ್ಲಿ ರಾ 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 ಅಂತ ಆಡಕ್ಕಿತ್ತು. ಎಂಡೆ ಗುರುವಾಯಿರಪ್ಪ, ಈ ಕರ್ಮ ನೋಡುವ ಕರ್ಮ ಎನಕ್ ಬೇಡ. ಬರ್ಲ ಸಾರು? ಮಾಳ್ವಿಕಮ್ಮ, ನಿಜವಾಗ್ಲೂ 1 ವರ್ಷ ಆದ್ಮೇಲೆ ನೋಡುವಾಗ ಎಷ್ಟು ಬದಲಾವಣೆ ಆಗಿದ್ದಾಳೆ ಮನಸ್ಸು. ನಿಜವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ದಿವಸದ ಮೇಲೆ ಇಬ್ರು ನೋಡ್ತಾ ಇರೋದ್ರಿಂದ ಒಂದ್ಸತಿ ಇಬ್ರು ತುಂಬಾ ಮುದ್ದಿನಿಂದ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು. ಸಂತೋಷ ಆಯ್ತು ನಿಮ್ಮಿಬ್ರು ಮತ್ತೆ ನೋಡಿದ್ದು. ಥ್ಯಾಂಕ್ ಯು ಮಾಳ್ವಿಕಾ, ಥ್ಯಾಂಕ್ ಯು. ರಚ್ಚು, ಸಂತು ಮತ್ತೆ ಶುಭಾ ನನಗೆ ತುಂಬಾನೇ ಪರಿಚಯ. ಅಂಡ್ ಮಾನಸ ಅವ್ರನ್ನ ಇದೇ ವೇದಿಕೆ ಮೇಲೆ 2-3 ಬಾರಿ ನೋಡಿರೋ ಅಂಥದ್ದು ನಾನು. ಅಂಡ್ ಹಾನೆಸ್ಟ್ಲಿ ಹೇಳ್ತೀನಿ, ಮಾನಸ ಅವ್ರು ತುಂಬಾ ಡಾಮಿನೇಟ್ ಮಾಡಿದ್ರು. ಸಂತು ನೀನ್ ಎಷ್ಟೇ ಪರ್ಫಾರ್ಮ್ ಮಾಡಿದ್ರು ಮಾನಸ ವೇದಿಕೆ ಮೇಲೆ ಬಂದ್ಮೇಲೆ ಉಡೀಸೋದು ಕಾಣದೇ ಇಲ್ಲ ನೀವು. ಮಾನಸ ಎಷ್ಟೇ ಆದ್ರೂ ನಾನು ಹೆಂಡತಿ ಅಲ್ವಾ ಮೇಡಮ್, ಅದಕ್ಕಿಂತ ಚೆನ್ನಾಗಿ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಬೆಳೀಲಿ ಬಿಡಿ, ಹೇಳಿ ಮೇಡಮ್. ಅಲ್ಲ, ಖುಷಿ ನನಗೆ ನಿಮ್ಗೆ ಆ ಒಂದು ಒಳ್ಳೆ ಗುಣ ಇದೆಯಲ್ಲ, ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಓಕೆ, ಜೋರಾದ ಚಪ್ಪಾಳೆ ಬರಲಿ. ಸಂತು, ಮಾನಸ ಹಾಗೆ ಶುಭ. ಥ್ಯಾಂಕ್ ಯು. ಈಗ ಮಹಾ ಮನೋರಂಜನೆಯಲ್ಲಿ ಮುಂದೆ ಬರುವಂತ ಪರ್ಫಾರ್ಮೆನ್ಸ್ ಏನು? ಜೋಕೆ, ನಾನು ಬಳ್ಳಿಯ ಮಿಂಚು. ನೀವು ಮಿಂಚು ಬಿಡ್ರಿ, ಅದು ಯಾವತ್ತಿಂದ ನೋಡ್ತಿಲ್ಲ. ಇನ್ ಬೇರೆ ಏನಾದ್ರು ಹೊಸದಾಗಿ ಹೇಳಿ. ಇಲ್ಲ, ಆ ಮಿಂಚಿನ ಪರ್ಫಾರ್ಮೆನ್ಸ್ ನ ಕೊಡೋದಕ್ಕೆ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬೇರೆ ಯಾರು ಅಲ್ಲ, ಸರಿಗಮಪ ಖ್ಯಾತಿಯ ಅಂಕಿತಾ ಕೊಂಡು ಹಾಗೂ ಐಶ್ವರ್ಯ ರಂಗರಾಜ್. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅಲ್ವೇ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅಲ್ವೇ
ಎಷ್ಟು ಸಾಕಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. 2 ಮಿಂಚು ಸೇರಿದ್ರೆ 450 ವರ್ಡ್ಸ್ ಪವರ್ ಪಾಸ್ ಆಗುತ್ತೆ. ನಮ್ಮ ಪ್ರೇಮ್ ತರ ಅಲ್ಲ ಡಾರ್ಲಿಂಗ್? ಪ್ರೇಮ್, ನಿನ್ನಿಂದಲೇ ಶುರು ಮಾಡ್ತೀನಿ. ಹೇಗಿತ್ತು ಈ ಮಿಂಚಿನ ಪರ್ಫಾರ್ಮೆನ್ಸ್? ಸಕ್ಕದಾಗಿತ್ತು. ಇಲ್ಲಿ ಕೂತಿರೋರು ಒಬ್ರು ಸುಮ್ನೆ ಕೂತಿದ್ರು ನಾನು ನೋಡ್ಲಿಲ್ಲ ಮಗ. ಹೌದು. ಸೆಂಟರ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆಡಿಯನ್ಸ್ ಇಂದ ಹಿಡಿದು ಶ್ವೇತಾ ನಮ್ ಬಿಟ್ಟು ಎಲ್ರೂ ಕುಣಿತಾ ಇದ್ರು. ಶ್ವೇತನ್ ನೋಡಿದ್ರೆ ಕುಣಿಬೇಕು ಅನ್ಸುತ್ತೆ ಕಣ, ಅವ್ಳು ಕುಣಿಯೋದ್ ಬೇಕಾಗಿಲ್ಲ. ಸಾಕದಾಯ್ತು ಪರ್ಫಾರ್ಮೆನ್ಸ್, ಮೈಂಡ್ ಬ್ಲೋಯಿಂಗ್. ರಿಯಲಿ ಎಂಟೈರ್ ಟೀಮ್ ಫುಲ್ ಎಂಜಾಯ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್. ನೋಡಿ ನಮ್ ಕೂತ್ಕೊಂಡು ಅವರೊಂದು ಮಿಂಚಮ್ಮ, ರಚ್ಚು, ಐಶ್ವರ್ಯ, ಅಂಕಿತಾ, ನನಗೆ ಇವರಿಬ್ರು ತುಂಬಾನೇ ಇಷ್ಟ. ಅಂಡ್ ಇನ್ನೊಂದೇನ್ ನೋಟಿಸ್ ಮಾಡಿದೆ ಗೊತ್ತಾ, ನಾನು ಜೋಡಿ ನಂಬರ್ 1 ಮತ್ತೆ ನಮ್ಮ ಬ್ಯಾಚುಲರ್ಸ್ ಇವತ್ತು ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಅವ್ರು ಎಲ್ಲ ಹೈಪರ್ ಆಗೋಗಿದ್ದಾರೆ. ಹೌದು. ಇಲ್ಲೆಲ್ಲ ಎಷ್ಟು ಚಪ್ಪಾಳೆ ಅಂತ ಡೀಸೆಂಟ್ ಕ್ಲಾಸ್ ಆಗಿದ್ದಾರೆ. ಅದು ಸೈಲೆಂಟ್ ಅದು ವೈಲೆಂಟ್ ಹಂಗಾಗಿತ್ತು. ಇವ್ರುಗಳಂತೂ ಒಬ್ಬ ಮೈಕ್ ಬಾಟಲ್ ತಗೊಂಡು ಮೈಕ್ನೇ ಅನ್ಕೊಂಡು ಅವ್ನು ಆಡ್ತಾನೆ, ಶರ್ಟ್ ಬಿಚ್ಚೋದು ಒಂದ್ ಬಾಕಿ. ಯಾಕೆ ಅಂದ್ರೆ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಹಂಗೆ ಇರತ್ತೆ. ಅಕ್ಕುಲ್, ಈಗ ಏನ್ ಗೊತ್ತಾ, Yes, tell me. ಅಂಕಿತಾ ಐಶ್ವರ್ಯ ಇಷ್ಟೊಂದು ಚೆನ್ನಾಗಿ ಹಾಡು ಹೇಳಿದ್ರಲ್ಲ, ಈಗ ನಾವು ಹಾಡನ್ನ ಹಾಕ್ತಿವಿ, ಓಕೆನಾ? ಎಕ್ಸ್ಪ್ರೆಷನ್ಸ್ ನ ಕೊಡ್ಬೇಕು. ಆದ್ರೆ ಒಂದು ಕಂಡೀಷನ್ ಏನಂತಂದ್ರೆ, ಕೇವಲ ಇಲ್ಲಿ ಮಾತ್ರ ಎಕ್ಸ್ಪ್ರೆಷನ್ಸ್ ಕೊಡ್ಬೇಕು. ಬಾಡಿ ಫುಲ್ ಏನು ಶೇಕ್ ಮಾಡೋ ಹಾಗಿಲ್ಲ. ಬರೀ ಲಿಪ್ ಸಿಂಕ್ ಮಾಡ್ಕೊಂಡು ಬರೀ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಮಾತ್ರ ಕೊಡ್ಬೇಕಾಗತ್ತೆ. ಓಕೆ, ನಿಮ್ಮ ಬ್ಯಾಚುಲರ್ಸ್ ಕಡೆಯಿಂದ ಯಾವ ಏಂಜಲ್ಸ್ ನ ಕರಿತೀರಾ ನೀವು ನೋಡಿ. ಲಾಸ್ಯ ಕಮ್, ಯಶಸ್ವಿನಿ ಕಮ್, ಸಂಜಯ್ ಸಂಜನಾ ಕಮ್, ಅಂಡ್ ಭಾವನಾ ಕಮ್. ಸೊ ಇಷ್ಟೊತ್ತು ಸಕ್ಕತ್ತಾಗಿ ಹಾಡನ್ನ ಹಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ, ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ. ರೆಡಿ ಯಶಸ್ವಿನಿ, ಇವ್ರೊಂಥರ ಆಕ್ಟಿಂಗ್ ರಾಣಿ, ಸುಮ್ಮನೆ ಹೇಳಿದೀನಿ. ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಕೊಡಮ್ಮ ಅಂದ್ರೆ ಹಲ್ಲಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ಈಗ ಇನ್ನೊಬ್ಬ ಬರ್ತಾರೆ, ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ ಕ್ವೀನ್. ಬಾರ್ ನವೀನ. ವೆರಿ ಗುಡ್. ಏನ್ ಡಾನ್ಸ್ ಮಾಡಿದೆ, ಬರೀ ಜಪಾಳಿ ಫಾರ್ ನಮ್ಮ ನವೀನ. ಈಗ ಬರ್ತಾರ ನೋಡಿ ದ ಲೆಜೆಂಡ್, ಕೊಡಗಿನ ಕುವರಿ ಶ್ವೇತಾ ಚೆಂಗಪ್ಪ. ಬೇಬಿ ನೀನ್ ಸುಮ್ನೆ ನಿಂತ್ಕೋ ಬೇಬಿ, ಸಾಕು. Guys, put your hands together, ladies and gentlemen, presenting you Shweta
ಮನೆಯಲ್ಲಿ ಮನೇಲಿ ಮಗ ಮನೇಲಿ ಯಾವತ್ತು ನಾನು ಅಚ್ಚು ಮೆಚ್ಚು. ನೋಡ್ರಪ್ಪ 25 ವರ್ಷ ಹೇಗೆ ಜೀವನ ಮಾಡಿದೆ ಅನ್ನೋದು ಗೊತ್ತಾಯ್ತು ತಾನೆ ಪ್ರೇಮು. ನಮ್ಮ ಲವ್ಲಿ ಸ್ಟಾರು ಲವ್ಲಿ ಆಗಿ ಇದೇ ತರ ಮಾತುಗಳನ್ನು ಹೇಳಿ ಅಲ್ಲಿ ಜ್ಯೋತಿ ಅವ್ರನ್ನ ಮೋಡಿ ಮಾಡ್ಬಿಟ್ಟಿದ್ದಾರೆ. ಎಸ್ ರಚ್ಚು, ಯು ಅಗ್ರಿ ವಿತ್ ಮೀ? ಈಗ ನಮ್ಮ ಬೇಬಿ ಪರ್ಫಾರ್ಮೆನ್ಸ್ ಆಯ್ತು. ಈಗ ಜ್ಯೋತಿ ಅವರೇ ಈ ಹಾಡಿಗೆ ಪ್ರೇಮ್ ಅವ್ರ ಜೊತೆ ಪರ್ಫಾರ್ಮ್ ಮಾಡ್ಬೇಕು. ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿವೆ ಭಾವನೆ ಬಾಕಿ ಇವೆ ನೂರಾರು ಮೈಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸಹ. ಜೋರ್ ಚಪ್ಪಾಳೆ ಬರ್ಲಿ ಮುದ್ದಾದ ಜೋಡಿಗೆ. ಜ್ಯೋತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಪ್ರೇಮ. ಥ್ಯಾಂಕ್ ಯು ಡಾರ್ಲಿಂಗ್. ನನ್ನ ಮುದ್ದಾದ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಏನ್ ಗೊತ್ತಾ, ಒಂದು ಮುಖಾಮುಖಿ ಯುದ್ಧ ನಡೀತಾ ಇದೆ. ಒಂಥರ ಭರ್ಜರಿ ಬ್ಯಾಚಲರ್ಸ್ ವರ್ಸಸ್ ಜೋಡಿ ನಂಬರ್ 1 ಸೀಸನ್ 2 ಕಂಟೆಸ್ಟೆಂಟ್ ಮೈ ಬಿಸಿ ಮಾಡೋ ಅಂತ ಒಂದು ಆಟ. ಅಂದ್ರೆ ಯಾರೇ ಮಲಗ್ತಾ ಇದ್ರು ಕೂಡ ಎದ್ದು ತೊಡೆ ತಟ್ಟುವಂತ ಆಟ ಇದು. ನೋಡಿ ಈ ಸೆಟಪ್ ಹೇಗಿದೆ ಅಂತ. ಇಲ್ಲಿವರೆಗೂ ಯಾರು ಮಾಡಿಲ್ಲ, ಇನ್ ಮುಂದೆ ಯಾರು ಮಾಡೋದು ಇಲ್ಲ. ಆ ಕಡೆ ಟೀಮ್ ಇಂದ ಒಬ್ಬರು ಬರ್ತಾರೆ, ಈ ಕಡೆ ಟೀಮ್ ಇಂದ ಇನ್ನೊಬ್ಬರು ಬರ್ತಾರೆ. ಅವ್ರ ಮುಖಾಮುಖಿ ಇಲ್ಲಿ ಕೂತ್ಕೋತಾರೆ. ಅವ್ರ ಕೈಗೆ ದಿಂಬು ಕೊಡ್ತೀವಿ. ಆ ದಿಂಬಲ್ಲಿ ಹೊಡೆದು ಯಾರು ಫಸ್ಟ್ ಬೀಳ್ತಾರೋ ಅವ್ರ ಔಟ್. ಬ್ಯಾಚುಲರ್ ತಂಡದಿಂದ ಬರ್ತಾ ಇರೋಂತ ವೀರಾದಿ ವೀರ ಚಿಕ್ಕಪ್ಪ ರಾಕೇಶ. ಅವರಿಗೆ ಮುಖಾಮುಖಿ ಆಗೋದಕ್ಕೆ ನಮ್ಮ ಜೋಡಿ ಟೀಮ್ ಇಂದ ಬರ್ತಾ ಇದ್ದಾರೆ ಆನಂದ್ ಅವರು. ಎರಡು ಟೀಮಿಂದ ಫೈಟರ್ಸ್ ರೆಡಿ ಇದಾರೆ ಈಗ. ಆಹಾ, ಇವ್ರ ಕೈಗೆ ಏನಾದ್ರು ದಿಂಬು ಕೊಟ್ರೆ ಯಾರು ಯಾರನ್ನ ಹೊಡೆದು ಉರುಳಿಸ್ತಾರೆ ಅಂತ ನೋಡ್ಬೇಡ. ಬನ್ನಿ. ಈಗ ನಿಮ್ಮ ಸಮಯ ಶುರು ಆಗ್ತಿದೆ. ಶುರು. ನೋ ಸಪೋರ್ಟ್. ಕೈ ಸಪೋರ್ಟ್ ತಗೊಳ್ಳಾಗಿಲ್ಲ. ಕೈ ಸಪೋರ್ಟ್ ಇಲ್ಲ. ಒಂದು ಪಾಯಿಂಟ್ ಭರ್ಜರಿ ಬ್ಯಾಚಲರ್ಸ್ ಹೋಗಿದೆ. ಈ ಕಡೆ 0. ಮನೋರ, ನೀನ್ ಯಾಕೆ ಸೆಲೆಬ್ರೇಷನ್ ಮಾಡ್ತಿದ್ಯಾ? ಬಾ ನೀನು. ಸವಾಲ್ ಹಾಕಕ್ಕೆ ಬಂದಿದ್ದಾರೆ ನಮ್ಮ ಮನೋರ. ಮಗ, ನಿನ್ಗೆ ಯಾರು ಬೇಕು ಮಗ? ನಾನೇ ಹೇಳ್ತೀನಿ. ಓಕೆ, ಅವರನ್ನ ಈ ಗೇಮ್ ಅಲ್ಲಿ ಫೇಸ್ ಮಾಡಕ್ಕಿರುವಂತ ಒಬ್ಬ ಗಂಡಸು ಸದಾನಂದ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಕೈ ವೆರಿ ಗುಡ್. ಸದಾ ಆನಂದವಾಗಿರುವಂತ ನಮ್ಮ ಸದಾನಂದ ಔಟ್ ಆಗಿದ್ದಾರೆ. ಹಾಗಾಗಿ ಗೆಲುವು ಭರ್ಜರಿ ಬ್ಯಾಚಲರ್ಸ್ಗೆ. ಈಗ ಕೊನೆಯ ಮತ್ತು ಮುಂದಿನ ಜೋಡಿನ ಕರೆಯೋ ಸಮಯ. ನಮ್ ಕಡೆಯಿಂದ ಬರ್ತಾ ಇರೋದು ಯಾರು? ಅಣ್ಣ, ಇವನ್ ಬಂದ್ರೆ ಇರತ್ತೆ ಅಣ್ಣ, ದಿಂಬಿನ ಯುದ್ಧ ಅಣ್ಣ. ಬನ್ನಿ ಅಣ್ಣ. ನಮ್ ಕಡೆಯಿಂದ ಬರ್ತಾ ಇರೋದು ಯಾರು ಗೊತ್ತಾ? ದೇವ್ರಿದ್ದಾನೆ ಅಂತ ಹೇಳುವಂತ ಮಂಜು ಮಾಸ್ಟರ್.
ಏ ನವಾಜ್, ನೀನ್ ಆವಾಜ್ ಎಲ್ಲ ಆಚೆ ಇಟ್ಕೋ. ಇಲ್ಲೇನೇ ಇದ್ರು ನಮ್ದೇ ಅವ್ವ. ನಿಮ್ ಮುಂದೆ ನಿಂತ್ರೆ ನವಾಜು ಎಲ್ಲಾರ್ದು ಬಂದಾಗ್ಬಿಡುತ್ತೆ ಆವಾಜು. ನಿಮ್ಮ ಆಟದ ಸಮಯ ಈಗ ಶುರು. ಮಂಜು ದೇವರಿದ್ದಾನೆ. ದೇವರಿದ್ದಾರೆ. ಗೆಲುವಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮಂಜಾ, ಕಂಗ್ರ್ಯಾಚುಲೇಷನ್. ಈಗ ಆ ಕಡೆಯಿಂದ ಓಪನ್ ಸವಾಲ್. ಕರೆಕ್ಟ್. ಜೋಡಿ ಅವರು ಭರವಸೆ ಮೂಡಿಸಿರೋದ್ರಿಂದ ಇನ್ನೊಂದು ಸುತ್ತು ಹೋಗ್ತಾ ಇದ್ವಿ, ಫೈನಲ್ ಸುತ್ತು. ನನ್ ಕಡೆಯಿಂದ ಬರ್ತಾ ಇದ್ದಾನೆ ಗಿಲ್ಲಿ ನಟ ವೀರ ಪರಾಕ್ರಮಿ ಬಾ ಮಗ. ಮ್ಯಾಮ್, ನೀವು ಪ್ರಾಪರ್ ಕಾಮಿಡಿ ಕೇಳಿದ್ರಿ, ಪ್ರಾಪರ್ಟಿ ಕಾಮಿಡಿ ಯಾವತ್ತೂ ಕೇಳಿಲ್ಲ ಅಲ್ಲ? ಇಲ್ಲ. ಒಂದು ಎರಡು ಬಿಡು ಮಗ. ಮೇಡಮ್, ಇದು ಕೋಲು ಹಾರಾಗ್ತಾ ಇದ್ದೀನಿ. ಕೋಲಾರ ಮೇಡಮ್. ಮೇಡಮ್, ಇದು ಎಕ್ಸು ಕಾಮಿಡಿನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಮೇಡಮ್. ಮೇಡಮ್, ಇದು ಟಾನಿಕ್ ಮೇಡಮ್. ಟೈಟ್ ಆಗಿದೆ, ಟೈಟಾನಿಕ್ ಮೇಡಮ್. ಮೇಡಮ್, ಇದು ಸಿಲ್ಕ್ ಮೇಡಮ್. ಬೋರ್ಡ್ ಮೇಲೆ ಹಾಕಿದ್ದೀನಿ, ಸಿಲ್ಕ್ ಬೋರ್ಡ್ ಮೇಡಮ್. ಇದೇ ಸಿಲ್ಕ್ ಸ್ಯಾರಿ ಮೇಲೆ ಹಾಕಿದ್ರೆ ಸಿಲ್ಕ್ ಸ್ಯಾರಿ. ಮೇಡಮ್, ಇದು ಫ್ಲಾಶ್ ಮೇಡಮ್. ಬ್ಯಾಕಲ್ಲಿ ಫ್ಲಾಶ್ ಹೊಡೆದ ಫ್ಲಾಶ್ ಬೇಕು ಮೇಡಮ್. ಮೇಡಮ್, ಇದು ಗ್ಲಾಸು ಮೇಡಮ್. ಕೂಲ್ ಆಗಿದೆ, ಕೂಲಿಂಗ್ ಗ್ಲಾಸು ಮೇಡಮ್. ಅಪ್ಡೇಟ್ ಆಗಿದೆ ಮೇಡಮ್, ಇದು ಮಾರ್ಕು ಮೇಡಮ್. ಒಂದ್ ಕಡೆ ನೀಟಾಗಿ ಲ್ಯಾಂಡ್ ಆಯ್ತು, ಲ್ಯಾಂಡ್ ಮಾರ್ಕು ಮೇಡಮ್. ನನ್ನ ಶತ್ರು ನನಗೆ ಸಖತ್ ಇರಿಟೇಷನ್ ಮಾಡೋಣ ಮೇಡಮ್. ಇವ್ನು ಏನ್ ಮಾಡ್ತೀನಿ ನೋಡಿ ಇವಾಗ. ಫೋಟೋನ ಶೂಟ್ ಮಾಡ್ದೆ, ಫೋಟೋ ಶೂಟ್ ಮೇಡಮ್. ಅಲ್ಲಿ ಬ್ಯೂಟಿಫುಲ್ ಗರ್ಲ್ ಸಂಜು ಬಾ ನೋಡಿ. ಏನ್ ಬ್ಯೂಟಿಫುಲ್ ಗರ್ಲ್. ಅವಳ ಐಸು, ಆ ಮೂಗು, ಆ ಲಿಪ್ಸು. ಒಂದ್ ನಿಮಿಷ ಮೇಡಮ್, ಇದು ಲಿಪ್ಪು ಲಾಕ್ ಮಾಡಿದೀನಿ, ಲಿಪ್ ಲಾಕು ಮೇಡಮ್. ಮೇಡಮ್, ಇದು ಫ್ಲವರ್ ಮೇಡಮ್. ಖಾಲಿ ಆಯ್ತು, ಖಾಲಿ ಫ್ಲವರ್ ಮೇಡಮ್. ಮಗ, ಇಷ್ಟು ಸಾಕು, ಉಳಿದಿದ್ದು ಮುಂದಿನ ವಾರಕ್ಕೆ ಇಟ್ಕೊಳ್ಳೋಣ. ಅರ್ಥ ಆಯ್ತಲ್ಲ? ಬಟ್ ಒಟ್ಟಲ್ಲಿ ಬರ್ಲಿ ಚಪ್ಪಾಳೆ. ಇಂಥ ಪ್ರತಿಭೆಗೆ ಸ್ಟ್ಯಾಂಡಿಂಗ್ ಅವೇಷನ್ ಕೊಡ್ಬೇಕು ನಾವೆಲ್ಲ. ಈಗ ಕೊನೆ ದಿಂಬಿನ ಯುದ್ಧ ಒಂದು ಬಾಕಿ ಇದೆ ಮಗ. ಶಶಿ ಬನ್ನಿ. Ready? The time starts now.
ಕಂಗ್ರಾಚುಲೇಷನ್ ಗಿಲ್ಲಿ ನಟ. ವೆರಿ ವೆಲ್ ಪ್ಲೇಡ್ ಶಶಿ. ಎಸ್ ಸೂಪರ್. ಒಟ್ಟಲ್ಲಿ ಈ ಒಂದು ಗೆಲುವು ನಮ್ದೇ. ಭರ್ಜರಿ ಬ್ಯಾಚುಲರ್ಸ್. ಕಂಗ್ರಾಚುಲೇಷನ್. ಈಗ ಮಹಾ ಮನರಂಜನೆಯಲ್ಲಿ ಇನ್ನೊಂದು ಬ್ಯೂಟಿಫುಲ್ ಅಂಡ್ ಎನರ್ಜೆಟಿಕ್ ಡಾನ್ಸ್. ಏಕಲವ್ಯ ಚಿತ್ರದ ಯಾರೇ ಯಾರೇ ನೀನು ಯಾರೇ ಅಂತ ಈ ಒಂದು ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಸಾಕ್ಷಿ ಅಂಡ್ ಸದ್ವೇನ್. ಸಾಕ್ಷಿ, ಓ ಮೈ ಗಾಡ್, ಏನಪ್ಪ ಪರ್ಫಾರ್ಮೆನ್ಸ್ ನಿಮ್ದು, ಬ್ರಿಲಿಯಂಟ್. ನೀನೇನ್ ಗೊತ್ತಾ, ದೊಡ್ಡ ಸಾಧನೆ ಅಂದ್ರೆ ಅಸಲು ತಿರುಗಿದೆಯಲ್ಲ ಬಂದು ನಿಂತ್ಕೊಳ್ಳೋದು. ನಿಂತ್ಕೊಂಡ್ರೆ ಇನ್ನೂ ಜಾಸ್ತಿ ತಿರುಗುತ್ತೆ. ಹೌದು. ಬಟ್ ವೆರಿ ಗುಡ್ ರಾ, ವೆರಿ ನೈಸ್. ಮಹಾ ಮನೋರಂಜನೆ ಖುಷಿ ಆಯ್ತಾ ಮಗ ನಿನಗೆ? ತುಂಬಾ ಖುಷಿ ಆಯ್ತಣ್ಣ. ಹೌದಾ, ವೆರಿ ಗುಡ್. ನಿನ್ಗೆ ಆ ಏಂಜಲ್ಸ್ ಅಲ್ಲಿ ಯಾರು ಇಷ್ಟ ಹೇಳು? ಪರವಾಗಿಲ್ಲ, ನಾನು ಸೆಟಪ್ ಮಾಡ್ತೀನಿ ಕಣೋ. ಒಂದು ಹೆಸರು ಹೇಳಲೇಬೇಕು ಮಗ ನೀನು, ಇಲ್ಲಾಂದ್ರೆ ಬಿಡೋದಿಲ್ಲ. ಈ ಸಂಜೆ ಸಂಜನಾನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ಯಾ? ನನಗೆ 3 ರೀಸನ್ ಬೇಕು. ಯಾ, ನೋಡಕ್ ಚೆನ್ನಾಗಿದ್ದಾರೆ, ಆಮೇಲೆ ಒಂದು ಅವ್ರ ಸ್ಮೈಲ್ ತುಂಬಾ ಇಷ್ಟ ನನಗೆ. ಸ್ಮೈಲ್ ತುಂಬಾ ಇಷ್ಟ, 2 ತುಂಬಾ ಸ್ವೀಟ್ ಆಗಿ ಮಾತಾಡ್ಸ್ತಾರೆ ಅನ್ಸುತ್ತೆ. ಅದಕ್ಕೆ ನೀನ್ ಇದನ್ನ ಹೇಳ್ಬೇಕಾದ್ರೆ ಆ ಮಿಡ್ ನೈಟ್ ಮನೋಹರ ಹೊಟ್ಟೆ ಹುರ್ಕೋತಾವನೆ. ಅಲ್ಲ, ಸ್ವೀಟ್ ಆಗಿ ಯಾವಾಗ ಮಾತಾಡ್ಸೋದು ನಿನ್ನ ಹತ್ರ? ಮಾತಾಡ್ಸ್ತಾರೆ, ಕೇಳೋದು, ಮನಸ್ಸೆಲ್ಲ ಕೇಳೋದು. ಸಂಜೆ ತಾನೇ, ಅದಕ್ಕೆ ಸಂಜೆ ಸಂಜನಾ ಅಂತ ಕರೆಯೋದು.
ಸ್ವೀಟ್ ಆಗಿದ್ದಾಳೆ. ಏನಮ್ಮ ಓಕೆನಾ ಹುಡುಗ? ಮೆಂಟರ್ ಆಗ್ಬೇಕು ಅಂದ್ರೆ ಓಕೆ. ಅವ್ರು ತುಂಬಾ ಕ್ಯೂಟ್ ಇದಾರೆ, ಇಷ್ಟಪಟ್ಬಿಡ್ತಾರೆ ಹುಡುಗಿರು. ಮಗ ಕ್ಯೂಟ್ ಅಂತ ಹೇಳ್ತಾ ಇದಾರೆ. ಸೊ ಒಟ್ಟಲ್ಲಿ ಇವರಿಬ್ಬರು ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಹೇಳ್ತಾರೆ. ಏನ್ ಮೈಯಲ್ಲಿ ಮನ್ಸಿಟ್ಕೊಂಡಿದಾರಲ್ಲ, ಮೋಟರ್ ಇಟ್ಕೊಂಡಿದಾರೆ ಇಬ್ರು, ಹಂಗ್ ತಿರುಗ್ತಾರೆ ಫಾಸ್ಟ್ ಆಗಿ. ಸಖತ್ತಾಗಿ ಮಾಡಿದ್ರಿ, ಸಖತ್ ಎಂಟರ್ಟೈನ್ ಮಾಡಿದ್ರಿ, ಒಳ್ಳೆ ಸಾಂಗ್ ಚೂಸ್ ಮಾಡ್ಕೊಂಡಿದ್ರಿ, ಎಲ್ಲಾನು ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಬೋತ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಿಕ್ಕ ವಯಸ್ಸಲ್ಲಿ ನೋಡಿದ ನೆನಪು ರಚ್ಚು ಈಗ ಮತ್ತೆ ನೋಡ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? ಎಲ್ರಿಗೂ ಗೊತ್ತು ಎಷ್ಟು ಪೊಟೆನ್ಷಿಯಲ್ ಇದೆ ಅವನಿಗೆ ಡಾನ್ಸ್ ಅಂತ ಬಂದಾಗ. ಫ್ಯಾಬ್ಯುಲಸ್ ಫೆನಾಮಿನಲ್ ಡಾನ್ಸರ್. ಅವನದೊಂಥರ ಬಾಡಿ ಸ್ಪ್ರಿಂಗ್ ಇದ್ದಂಗೆ. ಹೇಳ್ತಿಲ್ಲ, DKDಲಿ ದೇ ಹ್ಯಾವ್ ವಂಡರ್ಫುಲ್ ಕಂಟೆಸ್ಟೆಂಟ್ಸ್. ಸಾಕ್ಷಿ ಎಕ್ಸ್ಪ್ರೆಷನ್ಸ್ ಚಂದ ಅಂಡ್ ಗ್ರೇಸ್ ಇತ್ತು ಇಬ್ರು ಡಾನ್ಸ್ ಅಲ್ಲೂ. ಅಂಡ್ ಸದ್ವಿನ್ ಏರಿಯಲ್ ಆಕ್ಟ್ ಮಾಡಿದಾಗ ಪಾಪ ಸಾಕ್ಷಿ ಕೆಳಗಡೆ ಒಂದು ಬ್ಯೂಟಿಫುಲ್ ಆಗಿ ಆ ಪಾಸ್ಚರ್ಸ್ ಅಲ್ಲಿ ಮೂವ್ಮೆಂಟ್ಸ್ ಮಾಡ್ತಿದ್ರು, ಸೂಪರ್ ಆಗಿ ಕಾಣಿಸ್ತು. ಅಂಡ್ ಎಸ್ಪೆಷಲಿ ಐ ಲೈಕ್ ಯುವರ್ ಕಾಸ್ಟ್ಯೂಮ್, ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ ಅಂಡ್ ಸೋ ಕ್ಯೂಟ್. ಇಬ್ರು ತುಂಬಾ ಚಂದ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್. ಕೀಪ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಲ್ವಿಕಮ್ಮ, ಈ ಸಾಕ್ಷಿ ನೋಡಿದ್ರೆ ನನಗೊಂದು ಸಣ್ಣ ಡೌಟ್ ಬರುತ್ತೆ, ಮೈಯಲ್ಲಿ ಮೂಳೆ ಇದೆಯೋ ಅಥವಾ ಬರೀ ಫ್ಲೂಯಿಡ್ ಇದೆಯಾ ಅಂತ. ಆ ಬೋನ್ಸ್ ಇರೋದೇ ಗೊತ್ತಾಗಲ್ಲ. ಸೋ ಗ್ರೇಸ್ಫುಲ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ದ ಮೂಮೆಂಟ್ಸ್ ಆರ್ ಸೋ ಫ್ಲೂಯಿಡ್. ಸೊ ಯಾವುದೋ ಜೆಲ್ ತುಂಬಿಕೊಂಡು ಹಿಂಗೆ ಆ ಜೆಲ್ಲಿ ಇರೋ ಬೊಂಬೆ ಎಲ್ಲ ಇರುತ್ತಲ್ಲ, ಆ ಥರ ಇದೆ. ವಂಡರ್ಫುಲ್. ಅದೇನ ತಿರುಗಿದ್ರೆ ತಲೆ ತಿರುಗಲ್ವಾ? ತಿರುಗತ್ತಲ್ವಾ? ಕಣ್ ತೆಕ್ಕೊಂಡಿರ್ಬೇಕು ಅಂತಾರೆ. ನಾನು ಒಂದ್ಸತಿ ಮಾಡಿದೀನಿ, ಬಟ್ ಎನಿವೆ ನೈಸ್, ವೆರಿ ನೈಸ್. ಐ ಹ್ಯಾವ್ ಡನ್ ದಟ್ yes many years ago, but they say that you should keep your eyes open, especially when you are turning. Correct. If you close your eyes, ಇನ್ನೂ ಜಾಸ್ತಿ ತಲೆ ತಿರುಗುತ್ತೆ. Right? Wonderful. Thank you so much. ಓಕೆ, ಈಗ ಗಿಫ್ಟ್ ಹ್ಯಾಂಪರ್ಗಳನ್ನ ಕೊಡುವಂತ ಸಮಯ. GRB ಮಸಾಲಾ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ದ ವೀಕ್ ಯಾರಿಗೆ ಸಿಗ್ತಾ ಇದೆ? ಶಶಿ ಮತ್ತೆ ಲಾವಣ್ಯ. GRB ಮಸಾಲಾ ಕಡೆಯಿಂದ ಶಶಿ ಹಾಗೂ ಲಾವಣ್ಯ ಅವ್ರಿಗೆ ಸಿಗ್ತಾ ಇದೆ ಗಿಫ್ಟ್ ಹ್ಯಾಂಪರ್ಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋ ಬೆಸ್ಟ್ ಜೋಡಿ ಆಫ್ ದ ವೀಕ್ ಯಾರಾಗ್ತಾ ಇದ್ದಾರೆ? ಗಣೇಶ್ ಮತ್ತೆ ವಿದ್ಯಾ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋ ಬೆಸ್ಟ್ ಜೋಡಿ ಆಫ್ ದ ವೀಕ್ ಹೋಗ್ತಾ ಇದೆ ಗಣೇಶ್ ಕಾರಂತ್ ಹಾಗೂ ವಿದ್ಯಾ ಅವ್ರಿಗೆ. ಇವ್ರಿಗೆ ಸಿಗ್ತಾ ಇದೆ 10,000 ರೂಪಾಯಿಗಳ ಗಿಫ್ಟ್ ಚೆಕ್. ಹಾಗೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಡೆಯಿಂದ ಸಿಗ್ತಾ ಇದೆ ಒಂದು ಗಿಫ್ಟ್ ಹ್ಯಾಂಪರ್ ಆಲ್ಸೋ. ಗೋಲ್ಡ್ ವಿನ್ನರ್ ಗೋಲ್ಡನ್ ಜೋಡಿ ಆಫ್ ದ ವೀಕ್ ಯಾವ ಜೋಡಿಗೆ ಸಿಗ್ತಾ ಇದೆ? ನಟ ಮತ್ತು ಯಶಸ್ವಿನಿ ಈ ವಾರದ ಗೋಲ್ಡನ್ ಜೋಡಿ ಆಫ್ ದ ವೀಕ್. ಗಿಲ್ಲಿ ನಟ ಹಾಗೂ ಯಶಸ್ವಿನಿ ಅವ್ರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗೋಲ್ಡನ್ ಜೋಡಿ ಆಫ್ ದ ವೀಕ್ ಅಂಡ್ ಈ ಗಿಫ್ಟ್ ಹ್ಯಾಂಪರ್. ಸುದರ್ಶನ್ ಸಿಲ್ಕ್ಸ್ ಮಾರ್ಗೋಸ್ ರೋಡ್ ಮಲ್ಲೇಶ್ವರಂ ಕಡೆಯಿಂದ ಬ್ಯಾಚುಲರ್ ಆಫ್ ದ ವೀಕ್ ಅಂಡ್ ದ ವಿನ್ನರ್ ಇಸ್ ಓಕೆ ಕಮ್ ಸೂರಜ್. ಸುದರ್ಶನ್ ಸಿಲ್ಕ್ಸ್ ಮಾರ್ಗೋಸ್ ರೋಡ್ ಮಲ್ಲೇಶ್ವರಂ ಬ್ಯಾಚುಲರ್ ಆಫ್ ದ ವೀಕ್. ದಟ್ಸ್ ಸೂರಜ್ ಅಂಡ್ ಐಶ್ವರ್ಯ. ಇವ್ರು ಸಿಗ್ತಾ ಇದೆ 10,000 ರೂಪಾಯಿ ಗಿಫ್ಟ್ ವೌಚರ್. ಒಟ್ನಲ್ಲಿ ಒಂದ್ ಕಡೆ ಭರ್ಜರಿ ಬ್ಯಾಚುಲರ್ಸ್, ಮತ್ತೊಂದ್ ಕಡೆ ಜೋಡಿ ನಂಬರ್ 1. ಒಂದು ಮಹಾ ಮನೋರಂಜನೆ ಅದ್ದೂರಿಯಾಗಿ ನಡೆದಿದೆ. ಹೌದು, ಈ ಮನೋರಂಜನೆ ಇಲ್ಲಿಗೆ ನಿಲ್ಲೋದಿಲ್ಲ. ನಿಮ್ಮ ಅಭಿಮಾನಕ್ಕೆ ಯಾವತ್ತೂ ಕೊನೆ ಇಲ್ಲ. ಈ ತರ ಮತ್ತಷ್ಟು ಮನೋರಂಜನೆಗಳನ್ನ ನಾವು ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ, ನಿಮ್ಮನ್ನ ಖುಷಿ ಪಡಿಸ್ತಾನೆ ಇರ್ತೀವಿ. ಸೊ ಹಾಗಾಗಿ ಇಲ್ಲಿಗೆ ಎಲ್ಲ ಚಾಲೆಂಜ್ಗಳು ಮುಕ್ತಾಯ ಆಗಿದೆ. ಮನೋರಂಜನೆ ಮಾತ್ರ ಅದ್ದೂರಿಯಾಗಿತ್ತು. 100% ಎಂಟರ್ಟೈನ್ಮೆಂಟ್. ಇದು ನಿಮ್ಮ ನೆಚ್ಚಿನ ಭರ್ಜರಿ ಬ್ಯಾಚುಲರ್ಸ್, co-powered by Freedom Refined Sunflower Oil, Denver Deodorant, special partner Volkswagen, Cycle Pure Agarbatti, Tata Play, digital streaming partner ZEE5. ಹಾಗೂ ಇದು ನಿಮ್ಮ ನೆಚ್ಚಿನ ಜೋಡಿ ನಂಬರ್ 1 ಸೀಸನ್ 2 co-presented by Asian Paints, co-powered by Gold Winner, special partner GRB Masala, Sadhguru Ayurveda Gram Floor Soap, Hudson Curd, associate sponsor Skoda Slavia, digital streaming partner ZEE5. Thank you so much everyone. ಮತ್ತೆ ಮುಂದಿನ ವಾರ ನಿಮ್ಮೆಲ್ಲರಿಗೂ ನಾನು ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಹಾಗೂ ಅಕುಲ್, ನಾನು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಖಂಡಿತ ಭೇಟಿ ಮಾಡೇ ಮಾಡ್ತೀನಿ.
ಬಂದಿದ್ದೀನಿ ವಿತ್ ಸ್ಪೆಷಲ್ ಚಾಲೆಂಜ್ ಜೊತೆಗೆ. ಆದ್ರೆ ಬಹಳ ಖುಷಿ ಆಯ್ತು ಶ್ವೇತು, ನಿಮ್ಮೊಟ್ಟಿಗೆ ತುಂಬಾ ವರ್ಷಗಳ ನಂತರ ನಾನು ಆಕ್ಚುಲಿ ಹೋಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಾರ ಸಿಗುವ. ಟಿಲ್ ದೆನ್ ಸೈನಿಂಗ್ ಆಫ್. ನಾನು ನಿಮ್ಮ ಅಕುಲ್ ಬಾಲಾಜಿ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ. ನಮಸ್ಕಾರ. ಐ ಲವ್ ಯು ಆಲ್. ನಮಸ್ಕಾರ. ಶುಭರಾತ್ರಿ. ಗುಡ್ ನೈಟ್. ಬಾಯ್.